ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯಗಂಡು ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆನೋ. ಪಾವಗಡ ತಾಲೂಕಿನ ಅರಸೀಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾನುವಾರ ಇಂದು ಗುರುವಂದನ ಹಾಗೆ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಭಕ್ತಿಭಾವ ಹಾಗೂ ಉತ್ಸಾಹಭರಿತವಾಗಿ ಆಚರಿಸಲಾಯಿತು. ಶಾಲೆ ಆರಂಭವಾಗಿ 23 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಇಷ್ಟೊಂದು ವರ್ಷಗಳ ಕಾಲ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿದ್ದ ನಿವೃತ್ತ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಅಮೂಲ್ಯ ಕ್ಷಣ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಯಿತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ಪ್ರಿಯ ಗುರುಗಳಿಗೆ ಸನ್ಮಾನ ಸಲ್ಲಿಸಿ ಅವರೊಂದಿಗೆ ಕಳೆದಂತಹ ಸ್ಮರಣೀಯ ಕ್ಷಣಗಳನ್ನು ಪುನರ್ಜೀವನಗೊಳಿಸಿದರು. 2006ರಿಂದ ಇಂದಿನವರೆಗಿನ ಹಳೆಯ ವಿದ್ಯಾರ್ಥಿಗಳು ಒಂದಾಗಿ ಸೇರಿ ಗುರುಗಳಿಗೆ ಗೌರವ ಸೂಚಕವಾಗಿ ಕಾಣಿಕೆ ನೀಡಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದ ವೇಳೆ ಗುರುಗಳು ತಮ್ಮ ಸೇವಾ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದರು. ಈ ಒಂದು ಕಾರ್ಯಕ್ರಮವು ಸ್ನೇಹ ಭಾವ, ಗೌರವ ಹಾಗೂ ಕೃತಜ್ಞತೆಯ ಸಂಕೇತವಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿದ ನೆನಪಾಗಿ ಉಳಿಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮುದ್ದುಲಿಂಗಯ್ಯ, ಹಾಗೆ ಹಿರಿಯ ಶಿಕ್ಷಕರಾದ ಜಿ ತಿಮ್ಮಪ್ಪ, ಪಿಜಿ ಮಂಜುನಾಥ್, ಇನ್ನು ಮುಖ್ಯ ಶಿಕ್ಷಕರು ಶಿವಕುಮಾರ್, ಹಾಗೆ ಶಿಕ್ಷಕರಾದ ಸುಜಿತ್ ಕುಮಾರ್, ಪ್ರಶಾಂತ್, ರೇಣುಕರಾಜ್, ಖಲೀಲ್ ಭಾಷಾ, ರವಿ ಎಸ್ ಕೊಡವಾತ್, ಹನುಮೇಶ್, ಅಶೋಕ್ ಎಚ್ಆರ್, ವಿಮಲ ಆರ್, ಮೋಹನ್ ಕುಮಾರ್, ರಶ್ಮಿ, ಲಕ್ಷ್ಮಿ, ಅಭಿಷೇಕ್, ಇನ್ನು ಸಿದ್ದೇಶ್ವರ್, ಅಶೋಕ್, ರವೀಂದ್ರ, ರಾಜ್ಕುಮಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅರಸೀಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮದಲ್ಲಿ ಎಲ್ಲ ನೆಚ್ಚಿನ ಗುರುಗಳಿಗೆ ಮೆಚ್ಚಿದ ಕೊಡುಗೆಗಳನ್ನ ತೆಗೆದುಕೊಂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಶಿಸ್ತಿಗೆ ಹೆಸರು 2000. ಅದೇ ರೀತಿ ಎಲ್ಲರಿಗೂ ನಾನು ಹೇಳ್ತಾನೆ ಇದ್ದೀನಿ, ಗಣಿತ ಶಿಕ್ಷಕರು. ಆದರೆ ಕೊನೆಯದಾಗಿ ನಮ್ಮ ಶಾಲೆಯಲ್ಲಿ ಪ್ರಸ್ತುತವಾಗಿ ಗಣಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರಶ್ಮಿ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಕನ್ನಡ ಭಾಷಾ ಶಿಕ್ಷಕರಾಗಿ ಮಿತ್ರದ್ರೋಹಿಗಳಾಗಬೇಡಿ. ಒಂದೇ ತಟ್ಟೆಗೆ ಅನ್ನ ಒಂದು ದ್ರೋಹ ಬಗೆಯುವಂತ ಕೆಲಸಗಳನ್ನ ಮಾಡಬೇಡಿ. ಒಳ್ಳೆಯ ತಂದೆ ತಾಯಿ ಬರ್ತಾರೆ, ಒಂದು ಫೋನ್ ಮಾಡಿಲ್ಲ ಮಗ ಅಂತೇಳಿ, ಹಾಗಾಗಿ ಒಂದು ಫೋನ್ ಮಾಡದೆ ದೂರಲ್ಲಿದ್ರೆ ಒಂದು ಫೋನ್ ಮಾಡ್ರಿ, ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಿ ಅವ್ರಿಗೆ ಅವಾಗ ಆರೋಗ್ಯ ವಿಚಾರಿಸ್ಕೊಳ್ಳಿ. ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ, ನಿಮ್ ಹೆಂಡತಿ ಮಕ್ಕಳನ್ನು ಒಳ್ಳೇದು ಮಾಡ್ತಾನೆ ಅಂತೇಳಿ. ಅದೇ ರೀತಿ ಹಿಂದಿ ಶಿಕ್ಷಕರಾದಂತಹ ರಾಮಲಿಂಗಪ್ಪ ಸವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟಕ್ಕೆ ರಾರಾಜಿಸುವಂತ ನಮ್ಮ ಶಾಲೆಯನ್ನು ಮಾಡಿದಂತಹ ಇದೇ ಶಾಲೆಯ ದೈಹಿಕ ಶಿಕ್ಷಕಿಯಾದಂತಹ ವಿಮಲಾ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ.
ನಮ್ಮ ಶಾಲೆಯ ಪ್ರಸ್ತುತ ಹಿಂದಿ ಶಿಕ್ಷಕರಾದಂತಹ ಶ್ರೀಲಕ್ಷ್ಮಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲ ದೃಷ್ಟಿಗಳನ್ನ ಕ್ಯಾಮ್ರಾ ಕಣ್ಣಿಗೆ ಕೊಡಿ. ತಮ್ಮ ಕಣ್ಣುಗಳು ನೇರ ಕ್ಯಾಮ್ರಾ ಕಣ್ಣುಗಳ ಮೇಲೆ ಬೀಳಿ. ಅದ್ಭುತವಾದಂತಹ ಭಾವಚಿತ್ರ ಕವರ್ ಆಗಿದೆ. ಎಸ್, ನಾನು ಈ ಒಂದು 21 ವರ್ಷದ ಶಾಲೆಯ ಕರ್ತವ್ಯದ ನಂತರ ಇವತ್ತು ನನ್ನ ವೈಯಕ್ತಿಕ ಒಂದು ಕಾರಣಗಳಿಂದ ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ KPS ಹೊಸ ಏನಾಳು ಶಾಲೆಗೆ ವರ್ಗಾವಣೆಗೊಂಡಿದ್ದೇನೆ. ನಿಮ್ಮೆಲ್ಲ ಅನ್ಕೊಂಡಿರ್ಬೋದು ಬಹಳ ಸರ್ ನಗ್ನಾಗ್ತಾ ಇದ್ದಾರೆ, ಬಹಳ ಸಂತೋಷದಿಂದ ಹೋಗಿದೆ ಅಂತ ಅನ್ಕೊಂಡಿರ್ಬೋದು. ನಿಜವಾಗ್ಲು ನನ್ನ ಪ್ರಾಣ ಮಾತ್ರ ಇಲ್ಲೇ ಇರೋದು, ನನ್ನ ದೇಹ ಇಲ್ಲಿ ನಿಂತೇ ಇರ್ಬೋದು, ನನ್ನ ಮನಸ್ಸು ಇಲ್ಲೇ ಇದೆ. ನನ್ನ ದೇಹ ಮಾತ್ರ ಹೋಗಿದೆ, ಆದ್ರೆ ಮನಸ್ಸು ಇಲ್ಲೇ ಇದೆ. ನಾನು ಇವತ್ತು ಕೂಡ ಹೋಗಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ನಾನು ಶಾಲೆ ಬಿಟ್ಟು ಹೋಗ್ತಾ ಇದ್ದೇನೆ. ನಾನು ಕೆಲವು ವಿದ್ಯಾರ್ಥಿ ಹೇಳ್ತಾ ಇರ್ತೇನೆ, ನೀವು ಏನಾದರೂ ಆಗಿ ಒಳ್ಳೆ ವ್ಯಕ್ತಿಗಳಾಗಿ ಜೀವನದಲ್ಲಿ ನೀವು ಒಳ್ಳೆ ವ್ಯಕ್ತಿಗಳಾಗಬೇಕು. ಮಾರ್ಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಸನ್ಮಾನ ಮಾಡಿಸಿ. ಬೇಗ ಇನ್ನು ಯಾರಾಗಿದ್ರೆ ಬೇಗ ಎಲ್ಲ ಸನ್ಮಾನ ಮಾಡುವಂತಾರೆ. ವೇದಿಕೆ ಮೇಲೆ ಬಂದು ಸನ್ಮಾನ ಮುಗಿಸ್ಬೇಕು. ರೇಣುಕರಾಜ್ ಸರ್ ಅವ್ರ ಫ್ಯಾಮಿಲಿ ಯಾರು ಊಟ ಮಾಡಿ ಇದರ ವೇದಿಕೆ ಮೇಲೆ ಅಣ್ಣ ಹೋಗ್ತಾರೆ